ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಅವರ್ ಚಾನಲ್ DJ1Edit00 ಕನ್ನಡಿಗ. ಆ್ಯಕ್ಚುಲಿ ನಾನು ಏನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ ಅಂದರೆ, ಇವತ್ತು ಮಾನಿಟೈಸೇಷನ್ ನಿಮ್ಮದು ಆನ್ ಆಗಿರುತ್ತೆ. ಆನ್ ಆಗಿದ್ಮೇಲೆ ಕಾಪಿರೈಟ್ ಬಂದುಬಿಟ್ಟು ವೀಡಿಯೋಗೆ ಇನ್ನೆಲಿಜಿಬಲ್ ಅಂತ ಒಂದು ಯೂಟ್ಯೂಬ್ ಅವರು ಕೊಟ್ಟಿರ್ತಾರೆ. ಯಾಕಂತ ಅಂದರೆ ನೀವು ವೀಡಿಯೋನ ಬೇರೆಯವರು ಮಾಡಿರೋ ವೀಡಿಯೋಯಿಂದ ಪ್ರೆಸೆಂಟ್ ಎತ್ಕೊಂಡು ವೀಡಿಯೋ ಹಾಕಿರ್ಬೋದು, ಇಲ್ಲ ಅವರಿಗೆ ಇಷ್ಟ ಆಗದಿರೋದು ಯಾವ್ದಾರ ವೀಡಿಯೋ ಹಾಕಿರ್ಬೋದು. ಹಂಗಾಗಿ ಅವರು ಆ ಥರ ನಿಮ್ಮ ವೀಡಿಯೋನ ತಡೆದಿಟ್ಟಿರ್ತಾರೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಬೇಡಿ ಯಾರು. ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ, ನಾನು ಹೇಳ್ಕೊಡೋ ಪ್ರತಿಯೊಂದನ್ನು ನಿಮಗೆ ತಲೆಗೆ ಹೋಗಲ್ಲ. ಯಾಕಂದರೆ ನಾನು ಹೇಳ್ಕೊಡೋ ಪ್ರತಿಯೊಂದನ್ನು ನೀವು ಕರೆಕ್ಟಾಗಿ ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನೀವು ಕರೆಕ್ಟಾಗಿ ಅರ್ಥ ಆಗುತ್ತೆ. ನಿಮ್ಮ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಪಕ್ಕ 100% ಮಾನಿಟೇಷನ್ ಆನ್ ಆಗುತ್ತೆ. ಓಕೆನಾ? ಅದೇ ರೀತಿಯಾಗಿ ನೀವು ಮೊದಲನೇದಾಗಿ ಏನು ನೋಡಬೇಕು ಅಂತ ಅಂದರೆ, YT ಸ್ಟುಡಿಯೋನ ಓಪನ್ ಮಾಡ್ಕೋಬೇಕು. YT ಸ್ಟುಡಿಯೋ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಡ್ಯಾಶ್ಬೋರ್ಡ್, ಅನಲಿಸ್ಟಿಕ್, ಕಮ್ಯುನಿಟಿ, ಅರ್ನ್ ಅಂತ ಇದೆ. ಅರ್ನ್ ಅಂತದ್ರ ಮೇಲೆ ಕ್ಲಿಕ್ ಮಾಡಿ, ಇದು ಕಂಟೆಂಟ್ ಅಂತ ಇದೆಯಲ್ಲ ಗೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ವ್ಯೂ ಆಲ್ ಅಂತ ಇದೆ. ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಯಾವ್ಯಾವ ವೀಡಿಯೋ ಹಾಕಿದ್ದೀರಾ ನೋಡಿ. ಇಲ್ಲಿ ಯಾವ ವೀಡಿಯೋ ಹಾಕಿದ್ದೀರಾ ಆ ವೀಡಿಯೋಗೆಲ್ಲ ನಿಮ್ಗೆ ತೋರಿಸುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮಾನಿಟೇಷನ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾಟ್ ಮಾನಿಟೈಸ್ಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಿದ ನಂತರ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ನಂತರ ನಿಮಗೆ ಯಾವ್ಯಾವ ವೀಡಿಯೋಗೆ ಮಾನಿಟೇಷನ್ ಆನ್ ಆಗಿಲ್ಲ ಅದು ನಿಮಗೆ ತೋರಿಸುತ್ತೆ. ನೋಡಿ, ಇಲ್ಲಿ ನನಗೆ ಇಷ್ಟು ವೀಡಿಯೋಗೆ ಮಿನಿಮಮ್ ಅಂದರೆ ನನಗೆ ಟೈಮ್ ಇಲ್ಲದ ಕಾರಣ ನಾನು ಇವನ್ನೆಲ್ಲ ಮಾನಿಟೇಷನ್ ಆನ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇರುತ್ತೆ. ಹಾಗಾಗಿ ಉದಾಹರಣೆ ಇಲ್ಲಿ ಗರ್ಲ್ಸ್ ಲವ್ ಸಾಂಗ್ ಎಡಿಟಿಂಗ್ ಇನ್ ಅಲೈಟ್ ಮೋಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಒಂದು ಸ್ಯಾಂಪಲ್ ತೋರಿಸ್ತೀನಿ, ನೀವು ಇದು ಮಾಡ್ಕೊಬೋದು. ನೋಡಿದ್ರಲ್ಲ, ಇಲ್ಲಿ ಇನ್ನೆಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಯಾಕಂತ ಅಂದರೆ ಈ ವಿಡಿಯೋ ಅವರಿಗೆ ಯೂಟ್ಯೂಬಿಂದ ನಮ್ಮ ಚಾನಲಿಗೆ ತೊಂದರೆ ಆಗ್ಬೋದು, ಅದರಿಂದ ತಡೆ ಹಿಡಿದಿರ್ತಾರೆ. ಆದ್ದರಿಂದ ನಾವು ಏನು ಮಾಡೋದು, ಕಾಪಿರೈಟ್ ಬಂದಿರೋದ್ರಿಂದ ನೀವೇನು ಭಯಪಡೋ ಅಂಥದ್ದೇನಿಲ್ಲ. ಕಾಪಿ ಸ್ಟ್ರೀಕ್ ಬಂದರೆ ಮಾತ್ರ ಭಯಪಡ್ಬೋದು. ಕಾಪಿ ಸ್ಟ್ರೀಕ್ ಬಂದರೆ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಚಾನಲ್ ಡಿಲೀಟ್ ಆಗ್ಬೋದು, ಅಥವಾ ಸ್ಟ್ರೀಕ್ ಹೊಡಿತಾರೆ. ನಿಮಗೆ ಗೊತ್ತೇ ಇರುತ್ತೆ ಸ್ಟ್ರೀಕ್ ಹೊಡೋದು ಅಂತಂದರೆ. ಈಗ ಅದು ಇನ್ನೆಲಿಜಿಬಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಮಾಡೋದಂತೆ ರಿವ್ಯೂ ಇಶ್ಯೂಸ್ ಅಂತ ಇರುತ್ತೆ. ರಿವ್ಯೂ ಇಶ್ಯೂಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂತ ಅಂದರೆ, ಒಂದು ನಿಮಿಷ ಲೋಡಿಂಗ್ ಆಗ್ತಾಯಿದೆ. ನೋಡಿದ್ರಲ್ಲ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ವಿಡಿಯೋ ಕನಾಟ್ ಬಿ ಮಾನಿಟೇಷನ್ ಅಂತ ಇರುತ್ತೆ. ಕನಾಟ್ ಬಿ ಮಾನಿಟೇಷನ್ ಅಂತ ಅಂದರೆ ಅವರು ವೀಡಿಯೋನ ಮಾನಿಟೇಷನ್ ಆಗ್ದಂಗೆ ತಡೆ ಹಿಡಿದಿರ್ತಾರೆ. ಆದ್ದರಿಂದ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಎರಡು ಆಪ್ಷನ್ ಕೊಡ್ತಾರೆ. ಎರೇಸ್ ಸಾಂಗ್ ಅಂತ ಕೊಡ್ತಾರೆ, ಡಿಸ್ಪ್ಯೂಟ್ ಅಂತ ಕೊಡ್ತಾರೆ. ಎರೇಸ್ ಸಾಂಗ್ ಅಂತ ಅಂದ್ಬಿಟ್ರೆ, ನೀವು ಎರೇಸ್ ಸಾಂಗ್ ಕೊಟ್ಬಿಟ್ರೆ ನೀವು ಹಾಕಿರೋ ವೀಡಿಯೋಗೆ ಸಾಂಗ್ ಅದು ಡಿಲೀಟ್ ಆಗಿಬಿಟ್ಟು ನೀವು ಯಾವ ಸಾಂಗ್ ಹಾಕ್ತೀರ ಆ ಸಾಂಗು ಸೇರ್ಕೊಂಡೋಗ್ತೀವಿ. ಅದು ಯೂಟ್ಯೂಬ್ ಕಡೆಯಿಂದ ಕೊಟ್ಟಿರೋ ಸಾಂಗ್ ಮಾತ್ರ ತೋರಿಸಿದೆ, ನೀವು ಓನ್ ಹಾಕೋಕ್ಕಾಗಲ್ಲ. ಅದರಿಂದ ನಾವು ಅದು ಬಿಟ್ಬಿಟ್ಟು ಡಿಸ್ಪ್ಯೂಟ್ ಮೇಲೆ ಕ್ಲಿಕ್ ಮಾಡಬೇಕು. ಡಿಸ್ಪ್ಯೂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೈ ಡಿಸ್ಪ್ಯೂಟ್ ಈಸ್ ನಾಟ್ ಬೇಸ್ಡ್ ಆನ್ ಎನಿ ಆಫ್ ದಿಸ್ ರೀಸನ್ಸ್ ಅಂತ ಇದೆ. ಅದ್ರ ಮೇಲೆ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಬಾಕ್ಸ್ ಮೇಲೆ ಚೆಕ್ ಮಾರ್ಕ್ ಮಾಡ್ಕೊತೀನಿ. ನಿಮಗೆ ಇಲ್ಲಿ ಕೇಳುತ್ತೆ ರೀಸನ್ಸ್ ಫಾರ್ ಡಿಸ್ಪ್ಯೂಟ್ ಅಂತ. ನೀವು ಮಾಡಿರೋದು ನಿಮ್ಮ ಸ್ವಂತದಿಂದ ಮಾಡಿರೋದು ಒರಿಜಿನಲ್ ಕಂಟೆಂಟೇ, ಇಲ್ಲ ಲೈಸೆನ್ಸ್ ಫೇರ್ ಯೂಸ್ ಆಫ್ ಏರ್ ಡೀಲಿಂಗ್ ಪಬ್ಲಿಕ್ ಡೊಮೈನ್ ಅಂತ ಇರುತ್ತೆ. ಆ್ಯಕ್ಚುಲಿ ನೀವು ಎಲ್ಲ 99% ಜನ ಬಂದುಬಿಟ್ಟು ಓನಾಗೆ ಕ್ರಿಯೇಟ್ ಮಾಡೋದು. ಅದರಿಂದ ಒರಿಜಿನಲ್ ಕಂಟೆಂಟ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಇಲ್ಲಿ ದ ಕಂಟೆಂಟ್ ಕ್ಲೈಮ್ಡ್ ಇನ್ ಮೈ ವಿಡಿಯೋ ಇಸ್ ಮೈ ಒರಿಜಿನಲ್ ಕ್ರಿಯೇಷನ್ ಆ್ಯಂಡ್ ಇಸ್ ನಾಟ್ ಇನ್ಕ್ಲೂಡ್ ಎನಿ ಡಿಸ್ಪ್ಲೇ ವರ್ಸ್ ಅಂತ. ಅಂದರೆ ನೀವು ಕ್ರಿಯೇಟ್ ಮಾಡಿರೋದು ಒರಿಜಿನಲ್ಲು ಅಥವಾ ಬೇರೆಯವರಿಂದ ತಗೊಂಡು ಮಾಡಿದ್ದೀರೋ ಅಂತ ಇರೋದು.
ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಒರಿಜಿನಲ್ ಆಗಿ ಸ್ವಂತ ಓನಾಗಿ ಕ್ರಿಯೇಟ್ ಮಾಡೋದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಪ್ರೂಫ್ ಆಫ್ ಓನರ್ಶಿಪ್ ಅಂತ ಇದೆ. ಪ್ರೂಫ್ ಆಫ್ ಓನರ್ಶಿಪ್ ಅಂತ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಚೆಕ್ ಮಾರ್ಕ್ ಮಾಡ್ಕೊತಿದ್ದಂಗೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೈ ವಿಡಿಯೋ ಕಂಟೆಂಟ್ ಈಸ್ ನಾಟ್ ಮಾನಿಟೈಸೇಷನ್ ಅಂತ ಮಾನಿಟೈಸೇಷನ್ ಪ್ಲೀಸ್ ಚೆಕ್ಔಟ್ ಅಂತ ಕೊಟ್ಬಿಟ್ಟು ಇಲ್ಲಿ 3 ಬಾಕ್ಸ್ ಬೇಕು ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಎಂಟರ್ ಯುವರ್ ಫುಲ್ ಲೀಗಲ್ ನೇಮ್ ಅಂತ ಇದೆ. ನನ್ನ ನೇಮ್ ಬಂದುಬಿಟ್ಟು ಜೋಯಲ್ ಸ್ಟೀಫನ್ ಅಂತ ಇರೋದು. ಜೋಯಲ್ ಸ್ಟೀಫನ್ ಅಂತ ನಾನು ಹಾಕ್ಕೋತೀನಿ. ನಿಮಗೆ ಯಾವ ಥರ ನಿಮಗೆ ಇಲ್ಲೀಗಲ್ ನೇಮ್ ಅಂತ ಅಂದರೆ ನಿಮಗೆ ಮನೆಯಲ್ಲೇ ಕರೆಯೋದು ಒಂಥರ, ಇಲ್ಲ ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆ ಆ ಥರ ಹಾಕ್ಕೊಳ್ಳಿ. ನನಗೆ ಆಧಾರ್ ಕಾರ್ಡಲ್ಲಿ ಏನಂತ ಇದೆ ಅಂದರೆ ಜೋಯಲ್ ಸ್ಟೀಫನ್ ಅಂತ ಇದೆ. ಆದ್ದರಿಂದ ನಾನು ಜೋಯಲ್ ಸ್ಟೀಫನ್ ಅಂತ ಹಾಕ್ಕೊತಿದ್ದೀನಿ. ಅದರಿಂದ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಗೋ ಇಟ್ ಅಂತ ಇದೆ. ಗೋ ಇಟ್ ಮೇಲೆ ಕ್ಲಿಕ್ ಮಾಡಿ. ಗೋ ಇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಕಾಪಿರೈಟ್ ಇನ್ಫಾರ್ಮೇಷನ್ ತೋರಿಸುತ್ತೆ ಗೈಸ್. ಕಾಪಿರೈಟ್ ಇನ್ಫಾರ್ಮೇಷನ್ ತೋರಿಸೋವರೆಗೂ ನೀವು ಬ್ಯಾಕ್ ಬರಲೇಬೇಡಿ, ಓಕೆನಾ. ಕಾಪಿರೈಟ್ ಇನ್ಫಾರ್ಮೇಷನ್ ತೋರಿಸ್ತೀನಿ ನೋಡಿ ಗೈಸ್. ಡಿಸ್ಪ್ಯೂಟ್ ಸಬ್ಮಿಟ್ ಆನ್ 25 ಮಾರ್ಚ್ 2025 ಅಂತ ಅಂದರೆ ನಾವು ಅವರಿಗೆ ಮೇಲ್ ಮಾಡಿರೋದ್ರಿಂದ ಅವರು ಅದನ್ನ ಡಿಸ್ಪ್ಯೂಟ್ ಮಾಡಿದ್ದಾರೆ ಅಂತ ಅಂದರೆ ತಡೆ ಹಿಡ್ದಿರೋದನ್ನ ಮುಂದಕ್ಕೆ ಕಳಿಸಿದ್ದಾರೆ. ಇಲ್ಲಿ ರಾಂಗ್ ಮಾರ್ಕ್ ಕೊಡಿ ಗೈಸ್. ರಾಂಗ್ ಮಾರ್ಕ್ ಕೊಡ್ತಿದ್ದಂಗೆ ಒಂದು ಸ್ವಲ್ಪ ಹಿಂಗೆ ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡ್ತಿದ್ದಂಗೆ ಆಫ್ ಆಗಿದೆ ನೋಡಿ ಗೈಸ್. ಆಫ್ ಆಗಿರೋದ್ರ ಮೇಲೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ರಿವ್ಯೂ ವಿಶೇಷ ಅಂತ ಇದೆ, ಅಲ್ಲಿಗೆ ಹೋಗಬೇಡಿ. ಆಫ್ ಆಗಿದೆ ಮಾನಿಟೈಸೇಷನ್ನು. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಮಾನಿಟೈಸೇಷನ್ ಆಫ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಗೈಸ್ ಇಲ್ಲಿ ಮಾನಿಟೈಸೇಷನ್ ಆನ್ ಅಂತ ಇದೆ. ಆನ್ ಅಂತ ಕೊಟ್ಟ ನಂತರ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಅಂತ ಇದೆ ಗೈಸ್. ಸೇವ್ ಕೊಡಿ. ಸೇವ್ ಕೊಟ್ಟ ನಂತರ ಮಾನಿಟೈಸೇಷನ್ ನೋಡಿ ಆನ್ ಆಗಿದೆ. ತೋರಿಸ್ತೀನಿ ತಡೀರಿ ಒಂದು ಸ್ವಲ್ಪ. ಮಾನಿಟೈಸೇಷನ್ ಇನ್ಎಲಿಜಿಬಲ್ ಅಂತ ಇರೋದು ಹೋಗ್ಬಿಟ್ಟು ನೋಡಿ ಎಸ್ಕ್ರೋ ಅಂತ ಬಂದುಬಿಟ್ಟು ಮಾನಿಟೈಸೇಷನ್ ಆನ್ ಆಗಿದೆ. ಆನ್ ಆಗಿದ ನಂತರ ನೋಡ್ಬೋದು, ಇಲ್ಲಿ ತೋರಿಸ್ತಾರೆ ನೋಡಿರಲ್ಲ ಗೈಸ್, ಇಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ, ಓಕೆನಾ. ಇಲ್ಲಿ ಇನ್ಎಲಿಜಿಬಲ್ ಅಂತ ಇದೆ. ನಾನು ತಗೊಂಡಿರೋ ವಿಡಿಯೋ ಮಾನಿಟೈಸೇಷನ್ ಆನ್ ಆಗಿದೆ. ಇನ್ನೊಂದು ಸ್ವಲ್ಪ ಸ್ಕ್ರಾಲ್ ಮಾಡಿ. ಈ ಸ್ಕ್ರಾಲ್ ಮಾಡ್ತಿದ್ದಂಗೆ ನೋಡಿ ಗೈಸ್ ಆ ವಿಡಿಯೋ ಇಲ್ಲಿಲ್ಲ. ಯಾಕಂತ ಅಂದರೆ ಮಾನಿಟೈಸೇಷನ್ ಆನ್ ಆಗಿದೆ. ಆದ್ದರಿಂದ ಮಾನಿಟೈಸೇಷನ್ ಇರೋ ಜಾಗಕ್ಕೆ ಹೋಗಿರುತ್ತೆ. ನಾಟ್ ಮಾನಿಟೈಸೇಷನ್ ಜಾಗದಲ್ಲಿ ಇರೋಲ್ಲ. ನಾನು ಇನ್ನೂ ಇಷ್ಟು ವೀಡಿಯೋನ ಮಾನಿಟೈಸೇಷನ್ ಮಾಡಬೇಕು. ಯಾಕಂದರೆ ನನಗೆ ಟೈಮ್ ಸಿಗದಿದ್ದ ಕಾರಣ ನಾನು ಮಾನಿಟೈಸೇಷನ್ ಮಾಡಿಲ್ಲ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವೀಡಿಯೋಗಳು ನೋಡಬೇಕು ಅಂತ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಲೈಕ್ ಮಾಡಿ. ಬೈ ಗಾಯ್ಸ್, ಮುಂದಿನ ವೀಡಿಯೋದಲ್ಲಿ ನಾವು ಸಿಗೋಣ.